ಬಳ್ಳಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಯಾವ ರೀತಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ತಿಳ್ಕೊಳ್ಳೋಣ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೆ ಮೊದಲು ನರಸಿಂಹಮೂರ್ತಿ, ಹೇಗೆ ನಡೀತಾ ಇದೆ ಈಗ ಮತದಾನ ಪ್ರಕ್ರಿಯೆ? ಚುರುಕೊಂಡಿದೆಯಾ? ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ? ಎಲ್ಲಾ ಕಡೆಗಳಲ್ಲಿ ಕೂಡ ಏನು ಬಿರುಸಿನ ಮತದಾನ ನಡೀತಾ ಇದೆ. ಈಗಾಗಲೇ 15ರಿಂದ 17% ಮತದಾನವಾಗಿದ್ದು ಇನ್ನು ಏನು ಸಮಯಾವಕಾಶ ಇರೋದ್ರಿಂದ ಜನ ಈಗೀಗ ತಾನೇ ಮತ್ತೊಂದಿಷ್ಟು ಮತಗಟ್ಟೆಗಳ ಹತ್ತಿರ ಬರ್ತಾ ಇದ್ದಾರೆ. ಹಮೀದ್, ಒಟ್ಟಾರೆ ಹೇಳೋದಂತಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಇದೀಗ ಮತದಾನ ಇಲ್ಲಿವರೆಗೂ ಶಾಂತಿಯುತವಾಗಿ ನಡೆದಿದೆ. ಕೇವಲ ಕೌಲ್ ಬಜಾರ್ ರೇಡಿಯೋ ಪಾರ್ಕ್ ಹತ್ರ ರಾಮುಲು ಬೆಂಬಲಿಗರು ಮತ್ತು ಏನು ಬಿಜೆಪಿ ಕಾರ್ಯಕರ್ತರು ಸ್ವಲ್ಪ ಮಾತಿನ ಚಕಮಕಿ ಆಯ್ತು ಹೊರತಾಗಿ ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದ ಗಲಾಟೆ ಈವರೆಗೂ ಆಗಿಲ್ಲ. ಹಮೀದ್, ರೈಟ್ ಅಲ್ಲ, ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಈಗ ನರಸಿಂಹಮೂರ್ತಿ, ಮಾಹಿತಿ ಇದೆಯಾ ಏನಾದರೂ? ಹಮೀದ್, ಈಗಾಗಲೇ 15ರಿಂದ 17% ಅಂತ ಹೇಳಲಾಗ್ತಾ ಇದೆ. ಅಷ್ಟುವರೆಗಂತೂ ಮತದಾನ ಆಗಿದೆ. ಇದೀಗ ತಾನೇ ಏನು ಹಳ್ಳಿ ಗ್ರಾಮಗಳಿರ್ತಕ್ಕಂಥ ಏನು ಕಾರ್ಮಿಕ ವರ್ಗ ಮತ್ತು ರೈತ ವರ್ಗ ಏನಂದ್ರೆ ಇದೀಗ ತಾನೇ ಒಬ್ಬೊಬ್ಬರಾಗಿ ಏನು ಮತಗಟ್ಟೆ ಹತ್ರ ಬರ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ತಾವು ಫ್ರೀ ಆಗ್ತಾರೆ ಆ ಸಂದರ್ಭದಲ್ಲಿ ಬಂದು ಮತ ಚಲಾವಣೆ ಮಾಡ್ತಾರೆ. ಆದ್ರೆ ಸಾಲಾಗಿ ನಿಂತು ಮತ ಚಲಾವಣೆ ಮಾಡೋದು ಮತ್ತೊಂದಿಷ್ಟು ವಿಶೇಷವಾಗಿದೆ. ಮಧ್ಯಾಹ್ನ 2ರವರೆಗೂ ಇದೇ ರೀತಿಯಾಗಿ ಮತದಾನ ನಡೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಮೀದ್, ರೈಟ್, ಈಗಾಗಲೇ ಮತದಾನ ಶಾಂತಿಯುತವಾಗಿ ನಡೀತಾ ಇದೆ, ಎಲ್ಲೂ ಕೂಡ ಯಾವ ಸಮಸ್ಯೆನೂ ಇಲ್ಲ. ಅಭ್ಯರ್ಥಿಗಳೆಲ್ಲ ಎಲ್ಲಿದ್ದಾರೆ? ಪ್ರಮುಖ ಪಕ್ಷದ ಅಭ್ಯರ್ಥಿಗಳು ಮತ್ತು ಪಕ್ಷೇತರ ಅಭ್ಯರ್ಥಿ ಶ್ರೀರಾಮುಲು ಅವರೆಲ್ಲ ಎಲ್ಲಿದ್ದಾರೆ? ಹಮೀದ್, ಈಗಾಗಲೇ ಅವರು ಕೂಡ ಕೆಲವೊಂದಿಷ್ಟು ರೌಂಡ್ಸ್ ಹೊಡಿತಾ ಇದ್ದಾರೆ. ಏನು ಪಕ್ಷೇತರ ಅಭ್ಯರ್ಥಿ ಅಂತ ಶ್ರೀರಾಮುಲು ಗೋನಾಳ್ ಗ್ರಾಮಕ್ಕೆ ತೆರಳಿದಂತ ಇದೀಗ ಬಂದ ಮಾಹಿತಿ ಪ್ರಕಾರ ಗೋನಾಳ್ ಗ್ರಾಮಕ್ಕೆ ತೆರಳಿದ್ರೆ, ಮತ್ತು ಏನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ರಾಮ್ ಪ್ರಸಾದ್ ಕೌಲ್ ಬಜಾರ್ನ ಕೆಲವೆಡೆ ಏನು ಪ್ರಚಾರ ಮತಗಟ್ಟೆಗಳ ಹತ್ತಿರ ಹೋಗಿ ಸುಮ್ಮನೆ ಜಸ್ಟ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಗಾದಿಲಿಂಗಪ್ಪ ಅವರು ಕೂಡ ತಮ್ಮ ಸ್ವಕ್ಷೇತ್ರವಾದಂತ ಹಗರಿ ಮತ್ತು ಜೋಳದ ರಾಶಿ ಕಡೆಗಳಲ್ಲಿ ಇದೀಗ ತಾನೇ ತೆರಳಿದ್ದಾರೆ. ಹಮೀದ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇನ್ನೊಂದು ಕಡೆ ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮತದಾನ ಕೇಂದ್ರವೊಂದಕ್ಕೆ ಶ್ರೀರಾಮುಲು ಬಂದಾಗ ಅಲ್ಲೊಂದು ಕಡೆ ಗೊಂದಲ ಉಂಟಾಯಿತು ಅನ್ನೋ ಮಾಹಿತಿ ಬಂದಿದೆ. ವೀರೇಂದ್ರ ಅವ್ರು ಕೇಳೋ. ವೀರೇಂದ್ರ, ಶ್ರೀರಾಮುಲು ಬಂದಾಗ ಏನು ಗೊಂದಲ ಆಗಿದ್ದೇನು, ಯಾಕೆ? ಹಮೀದ್, ಕೌಲ್ ಬಜಾರ್ ಸಮೀಪದಲ್ಲಿರುವಂತಹ ರೇಡಿಯೋ ಪಾರ್ಕ್ನ ಮತಗಟ್ಟೆ ಬಳಿ ಶ್ರೀರಾಮುಲು ಬಂದರು. ಆ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನೆರೆದರು. ಸುಮಾರು 250ಕ್ಕೂ ಹೆಚ್ಚು ಅಭಿಮಾನಿಗಳು ಒಂದೇ ಬಾರಿ ಅವರನ್ನ ಮುತ್ಕೊಂಡಿದ್ದರಿಂದ ಪೊಲೀಸರು ಜನರನ್ನ ಚದುರಿಸಲಿಕ್ಕೆ ಹರಸಾಹಸ ಪಡಬೇಕಾಯಿತು. ಅದೇ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಆ ಕಾರಣಕ್ಕಾಗಿ ಒಂದು ರೀತಿ ಸೂಕ್ಷ್ಮ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಆಗಮಿಸಿ ಜನರನ್ನ ಚದುರಿಸಿದ್ರು. ಒಂದು ಕಡೆ ಟಪಾಲ್ ಗಣೇಶ್ ಅವರು ಬಿಜೆಪಿಗೆ ಬೆಂಬಲ ಘೋಷಿಸಿರುವಂಥವರು, ಅವರ ಜೊತೆ ಕೆಲವು ಕಾರ್ಯಕರ್ತರಿದ್ದು, ಇನ್ನೊಂದೆಡೆ ಶ್ರೀರಾಮುಲು ಅವರು ಬಂದಾಗ ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಬಂದಿದ್ರು. ಆದರೆ ಪೊಲೀಸರು ಕೂಡಲೇ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು. ಶ್ರೀರಾಮುಲು ಅವ್ರನ್ನ ಇಲ್ಲಿಂದ ಅವರು ಕೂಡಲೇ ಇಲ್ಲಿಂದ ಹೊರಟು ಹೋದ್ರು, ಬೇರೆ ಸ್ಥಳಕ್ಕೆ ಅವರು ಹೋದ್ರು. ಆ ಕಾರಣಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಏನು ಒಂದು ರೀತಿ ಸೂಕ್ಷ್ಮ ವಾತಾವರಣ ನಿರ್ಮಾಣ ಆಗಿತ್ತು. ಕೂಡಲೇ ಪೊಲೀಸರು ಎಲ್ಲವನ್ನೂ ಕೂಡ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ಆ ಕಾರಣಕ್ಕಾಗಿ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲಿ ಸಂಭವಿಸಿಲ್ಲ. ಆದರೆ ಈಗಲೂ ಕೂಡ ನೀವು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕ್ರೌಡ್ ಇದೆ. ನನ್ನ ಹಿಂಭಾಗದಲ್ಲಿ ಇಲ್ಲಿ ಇನ್ನೂ ಕೂಡ ಕ್ರೌಡ್ ಕಡಿಮೆ ಆಗಿಲ್ಲ. ಹಮೀದ್, ಕಳೆದ ಸುಮಾರು 1 ಗಂಟೆಯಿಂದ ಇಂಥದ್ದೇ ಕ್ರೌಡ್ ಸುಮಾರು 300ಕ್ಕೂ ಹೆಚ್ಚು ಮಂದಿ ಇಲ್ಲಿ ನಿಂತಿದ್ದಾರೆ. ಶ್ರೀರಾಮುಲು ಅವರು ಬಂದಾಗಲೂ ಕೂಡ ಇಷ್ಟ ಸಂಖ್ಯೆಯಲ್ಲಿ ಜನರಿದ್ದರು. ಆದರೆ ಅವರು ಬಂದ ಸಂದರ್ಭದಲ್ಲಿ ಇನ್ನೊಂದು 100-200 ಜನರು ಹೆಚ್ಚಾಗಿ ಬಂದಿದ್ದರು. ಆದರೆ ಪೊಲೀಸರು ಬಂದು ಅವ್ರನ್ನ ಚದುರಿಸಿ ಹೋದರು. ಇಲ್ಲಿ ಶ್ರೀರಾಮುಲು ಅವರ ಬೆಂಬಲಿಗರು ಇದ್ದಾರೆ, ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದಾರೆ. ಹೀಗೆ ಈಗ ಸೇರಿದ್ದು ಜನ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಥವಾ ಹೊರಗಡೆ ನಿಂತಿರುವಂತದ್ದು. ಶ್ರೀರಾಮುಲು ಅವರು ಬಂದ ನಂತರ ಎಲ್ಲವೂ ಕೂಡ ಈಗ ನಿಯಂತ್ರಣಕ್ಕೆ ಬಂದಿದೆ. ಹೆಚ್ಚಿನವರು ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇಲ್ಲಿದ್ದಾರೆ. ಹಮೀದ್, ಇದೇ ಸ್ಥಳೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕಂದ್ರೆ ಇಲ್ಲಿನ ಕಾರ್ಯಕರ್ತರು ಏನಿದ್ದಾರೆ ಅವರೇ ಬಂದಿದ್ದು ಇಲ್ಲಿಗೆ ಶ್ರೀರಾಮುಲು ಬಂದಾಗ. ಆ ಕಾರಣಕ್ಕಾಗಿ ಇಲ್ಲಿನವರೆಲ್ಲರೂ ಕೂಡ ಈಗಲೂ ಕೂಡ ಈ ಸ್ಥಳದಲ್ಲೇ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನವರು ಕಂಡು ಬರ್ತಾ ಇಲ್ಲ. ಹಮೀದ್, ಓಕೆ, ಥ್ಯಾಂಕ್ ಯು ವೀರೇಂದ್ರ.